ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 45ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಅರಾಲೈ ಸ್ವಾಭಾವ್ಯಾದಲಿಕಲಭಸಶ್ರೀಭಿರಲಕೈಃ ಪರೀತಂತೆ ವಕ್ತ್ರಂ ಪರಿಹಸತಿ ಪಂಕೇರುಹರುಚಿಂ ದರಸ್ಮೇರೆ ಯಸ್ಮಿನ್ ದಶನರುಚಿ ಕಿಂಜಲ್ಕರುಚಿರೆ ಸುಗಂಧೌ ಮಾದ್ಯಂತಿ ಸ್ಮರದಹನ ಚಕ್ಷುರ್ಮಧುಲಿಹಃ. ಅರಾಲೈ ಸ್ವಾಭಾವ್ಯಾದಲಿಕಲಭಸಶ್ರೀಭಿರಲಕೈಃ ಪರೀತಂತೆ ವಕ್ತ್ರಂ ಪರಿಹಸತಿ ಪಂಕೇರುಹರುಚಿಂ ದರಸ್ಮೇರೆ ಯಸ್ಮಿನ್ ದಶನರುಚಿ ಕಿಂಜಲ್ಕರುಚಿರೆ ಸುಗಂಧೌ ಮಾದ್ಯಂತಿ ಸ್ಮರದಹನ ಚಕ್ಷುರ್ಮಧುಲಿಹಃ. ಈ ಶ್ಲೋಕದಲ್ಲಿ ದೇವಿಯ ಮುಖದ ಸೌಂದರ್ಯದ ವರ್ಣನೆಯನ್ನು ಮಾಡಿದರೆ, ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ. ಏನು ಹೇಳ್ತಾರೆ ಇದರಲ್ಲಿ ಭಗವತ್ಪಾದರು ಅಂತಂದರೆ, ಅರಾಲೈಹಿ ಸ್ವಾಭಾವ್ಯಾತ್, ಸಹಜವಾಗಿಯೇ ಗುಂಗುರು ಆಗಿರ್ತಕ್ಕಂತಹ ಕರ್ಲಿ ಹೇರ್ಸ್ ಅಂತಾರಲ್ಲ ಅದು. ಅಲಿಕಲಭಸಶ್ರೀಭಿಹಿ, ದುಂಬಿಗಳಂತೆ ಕಡುಕಪ್ಪು ಕಾಂತಿಯುಳ್ಳ. ಅಲಕೈಹಿ, ಮುಂಗುರುಳುಗಳಿಂದ. ದುಂಬಿಯಂತೆ ಮುಂಗುರುಳು ದುಂಬಿಯಂತೆ ಅನ್ನೋ ಹಾಗೆ. ಪರೀತಂತೆ ವಕ್ತ್ರಂ, ಪರೀತಂ ಸುತ್ತಲೂ ವ್ಯಾಪ್ತವಾಗಿರ್ತಕ್ಕಂತಹ ನಿನ್ನ ಸುಂದರ ಮುಖವು ಪಂಕೇರುಹರುಚಿಂ ಪರಿಹಸತಿ, ತಾವರೆಯ ಚೆಲುವನ್ನೇ ನಾಚಿಸ್ತಾ ಇದೆ. ಅಂದರೆ ನಿನಗೆ ಈ ಕರ್ಲಿ ಹೇರ್ ಮಾಡ್ಕೊಳ್ತಾರಲ್ಲ ಅದು ಬೇಡ, ನಿನ್ನ ಕೂದಲೇ ಕರ್ಲಿ. ಅದರಲ್ಲಿ ನಿನ್ನ ಮುಂಗುರುಳು ಕಪ್ಪಾಗಿ ಮರಿದುಂಬಿಗಳು ಹೀಗೆ ಓಡಾಡ್ತಿರ್ತೀವಲ್ಲ ಆ ರೀತಿ ಕಪ್ಪು ಕರ್ಲ್ಸ್ ಮುಂದ್ಗಡೆ ಮುಂಗುರುಳು ಬಂದಿದೆ ನಿನಗೆ, ಆಯಿತಾ? ಅದರಿಂದ ನಿನ್ನ ಮುಖ ಹ್ಯಾಕ್ ಕಾಣಿಸ್ತಾ ಇದೆಯಪ್ಪ ಅಂದರೆ ಆ ತಾವರೆ ಹೂವೇ ನಾಚ್ಕೋಬೇಕು ನಿನ್ನ ಮುಖ ನೋಡಿದ್ರೆ, ಅಷ್ಟು ಚೆಲುವು ನಿನ್ನಲ್ಲಿ. ದರಸ್ಮೇರೆ ಯಸ್ಮಿನ್ ಸುಗಂಧವು, ಮಂದಹಾಸ ರೂಪವಾಗಿರ್ತಕ್ಕಂತಹ ಸುಗಂಧಯುಕ್ತವಾಗಿರ್ತಕ್ಕಂತಹ ನಿನ್ನ ಮುಖ ಕಮಲಕ್ಕೆ ದಶನ ರುಚಿ ಕಿಂಜಲ್ಕ ರುಚಿರೆ, ನಿನ್ನ ಹಲ್ಲುಗಳಿದೆಯಲ್ಲ ದಂತಕಾಂತಿ ಅದೇ ಕೇಸರಗಳಂತೆ ಇವೆ. ಅಂದರೆ ನಿನ್ನ ಮುಖಕ್ಕೆ ಆ ಹಲ್ಲುಗಳಿದೆಯಲ್ಲ ಅವು ತಾವರೆಯ ಕೇಸರಗಳ ಹಾಗೆ. ಎಷ್ಟು ಚೆನ್ನಾಗಿ ಅವರು ವರ್ಣನೆ ಮಾಡಿದ್ದಾರೆ ನೋಡಿ. ಸ್ಮರದಹನ ಚಕ್ಷುರ್ ಮಧುಲಿಹಃ, ಅಂದರೆ ಮನ್ಮಥನನ್ನು ದಹಿಸಿದ ಪರಶಿವನ ಕಂಗಳೆಂಬ ದುಂಬಿಗಳು ಮಾದ್ಯಂತಿ ನಲ್ದಾಡ್ತಾ ಇವೆ ಅಂತ. ಅಂದರೆ ಇಲ್ಲಿ ಹೇಗೆ ಹೇಳ್ತಾರೆ ಭಗವತ್ಪಾದರು ಅಂತಂದರೆ, ಸಹಜವಾಗಿಯೇ ಗುಂಗುರಾಗಿರ್ತಕ್ಕಂತಹ ಮತ್ತು ಮರಿದುಂಬಿಗಳಂತೆ ಕಡುಕಪ್ಪಾಗಿರ್ತಕ್ಕಂತಹ ಕಾಂತಿಯುಳ್ಳ ಮುಂಗುರುಳುಗಳಿಂದ ಅಲಂಕೃತವಾದ ನಿನ್ನ ಸುಂದರ ವದನ ತಾವರೆಯ ಚೆಲುವನ್ನೇ ನಾಚಿಸ್ತಾ ಇದೆ. ಮುಖ ಕಮಲಕ್ಕೆ ಹಲ್ಲುಗಳ ಕಾಂತಿಯೇ ಕೇಸರಗಳಂತಿದೆ. ಅಲ್ಲಿ ಮನ್ಮಥನನ್ನು ಸುಟ್ಟು ಹಾಕಿರ್ತಕ್ಕಂತಹ ಪರಶಿವನ ಕಂಗಳೆಂಬ ದುಂಬಿಗಳು ಬಹಳ ಸಂತೋಷವಾಗಿ ನೋಡ್ತಾ ಇವೆ ಅಂತ. ಇಲ್ಲಿ ಜಗತ್ತು ಅನ್ನೋದೇ ಒಂದು ಕಮಲ ಇದ್ದ ಹಾಗೆ, ಅದೇ ಭಗವತಿಯ ವದನ, ಅದೇ ಭಗವತಿಯ ಮುಖ. ಜಗತ್ತೇ ಒಂದು ಕಮಲ ಇದ್ದ ಹಾಗೆ, ಅದೇ ತಾಯಿಯ ಮುಖ. ಮುಂಗುರುಳೆ ದುಂಬಿಯಂತಹ ಸಜ್ಜನರು ಹೆಂಗೆ ಸುತ್ಕೋತಾರೆ, ಸಜ್ಜನರು ಹೇಗೆ ಸುತ್ತುವರಿತಾ ಇದ್ದಾರೆ ಅಂತಂದರೆ ಅಮ್ಮನವರನ್ನು ದುಂಬಿಗಳಂತೆ. ಜಗತ್ತಿನಲ್ಲೇ ಇರ್ತಕ್ಕಂತಹ ಒಳ್ಳೆಯತನವೆಂಬ ರಸವನ್ನು ಹೀರುವ ದುಂಬಿಗಳು ದೇವಿಯ ಸೌಂದರ್ಯವನ್ನು ಜಗತ್ತೆಂಬ ಆಕೆಯ ವಿಶ್ವರೂಪದ ಮುಖದಿಂದಲೇ ಆಸ್ವಾದಿಸಬೇಕು ಅಂತಕ್ಕಂಥದ್ದು. ಅಂದರೆ ಈ
ಸೃಷ್ಟಿಯನ್ನು ಆಸ್ವಾದಿಸ್ತಕ್ಕಂಥದ್ದು. ಈ ಸೃಷ್ಟಿಯನ್ನು ಆಸ್ವಾದಿಸ್ತಕ್ಕಂತಹ ಸಹೃದಯ ಸಾಧುಗಳು ಮತ್ತು ಒಳ್ಳೆಯವರು ಸಜ್ಜನರು ಆ ದುಂಬಿಗಳಂತೆ ಈ ಜಗತ್ತೆಂಬ ಕಮಲವನ್ನು ಆಸ್ವಾದಿಸ್ತಕ್ಕಂಥವ್ರು ಅನ್ನೋದನ್ನು ಹೇಳ್ತಾ ತಾಯಿಯ ಮುಖವನ್ನು ಜಗತ್ತಿಗೆ ಹೋಲಿಸಿದ್ದಾರೆ. ಭಗವತ್ಪಾದರು ನೀವು ಅಂಥ ಸಜ್ಜನರಾಗಿ ಅಂತ ಹೇಳ್ತಾ ಸೌಂದರ್ಯ ಲಹರಿಯ 45ನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ. ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸ್ಕೊಳ್ಳೋದ್ರಿಂದ ನೋಡಿ ವಾಕ್ಸಿದ್ಧಿ ಉಂಟಾಗುತ್ತೆ. ಎಷ್ಟು ಚೆನ್ನಾಗಿ ನೀವು ಅಂದರೆ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತನಾಡಲಿಕ್ಕಾಗಲಿ, ಭಾಷಣಗಳನ್ನು ಕೊಡೋದಕ್ಕಾಗಲಿ, ಪ್ರವಚನಗಳನ್ನು ಕೊಡೋದಕ್ಕಾಗಲಿ, ಅಥವಾ 4 ಜನ ಜೊತೆ ಮಾತನಾಡಲಿಕ್ಕಾಗಲಿ ನಿಮಗೆ ಒಂದು ವಾಕ್ಶಕ್ತಿಯನ್ನು ಕೊಡ್ತಕ್ಕಂತಹ ವಾಕ್ಸಿದ್ಧಿ ಆಗ್ತಕ್ಕಂತಹ ಮಂತ್ರ ಇದು. ನಿಮಗೆ ಭವಿಷ್ಯ ಜ್ಞಾನ ಪ್ರಾಪ್ತವಾಗುತ್ತೆ. ಮುಂದೆ ಏನಾಗುತ್ತೆ ಅಂತ ಹೇಳ್ತಕ್ಕಂತಹ ಒಂದು ಶಕ್ತಿ ನಿಮಗೆ ಬರ್ತಕ್ಕಂಥದ್ದು. ಮುಖ್ಯವಾಗಿ ಲಕ್ಷ್ಮೀ ಕಟಾಕ್ಷವಾಗ್ತಕ್ಕಂತಹ ಮಂತ್ರ. ಇವತ್ತು ಯಾರಿಗೆ ಬೇಡ ಲಕ್ಷ್ಮಿ, ಆದ್ದರಿಂದ ಆ ಲಕ್ಷ್ಮಿಯನ್ನು ಸಿದ್ಧಿಸ್ಕೊಳ್ಬೇಕು, ಲಕ್ಷ್ಮೀ ಕಟಾಕ್ಷವಾಗಬೇಕು, ಹಣದ ಹೊಳೆಯ ಹರಿಬೇಕು ಅಂತಂದರೆ ಈ ಮಂತ್ರವನ್ನು ಬಿಗಿಯಾಗಿ ಹಿಡಿದುಕೊಂಡ್ಬಿಡಿ. ಈ ಮಂತ್ರವನ್ನು ನೀವು ಅನುಷ್ಠಾನ ಮಾಡೋದ್ರಿಂದ, ಇನ್ನೂ ಹೇಳ್ತೇನೆ, ನೀವು ಈ ಮಂತ್ರನ ಹೇಗೆ ಗೊತ್ತಾ, 45 ದಿವಸಗಳು ನೋಡಿ, 1000 ಸತಿ ದಿನಕ್ಕೆ. ಅದು ಒಂದು ಕಷ್ಟ ಅಂದರೆ ನಿಮ್ಗೆ ಲಕ್ಷ್ಮೀ ಕಟಾಕ್ಷ ಆಗಬೇಕು ಅಥವಾ ವಾಕ್ಸಿದ್ಧಿ ಆಗಬೇಕು. ಈ ಎರಡರಲ್ಲಿ ಯಾವುದನ್ನಾದರೂ ಒಂದು ಆಯ್ಕೆ ಮಾಡಿಕೊಳ್ಳಿ. ಅವರವರಿಗೆ ಏನು ಮನಸ್ಸಿಗೆ ಬೇಕೋ ಅದು ಅವ್ರಿಗೆ ಇಷ್ಟ ಇದೆಯೋ ಅದನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಮಂತ್ರವನ್ನು 45 ದಿವಸಗಳು ಇದನ್ನು 45 ದಿವಸಗಳು ಜಪ ಮಾಡಬೇಕು. ಎಷ್ಟು ಜಪ ಸಂಖ್ಯೆ ಅಂದರೆ 1000 ಆವರ್ತಿ, 1000 ಸಲ 45 ದಿವಸಗಳ ಕಾಲ ಮಾಡಬೇಕು. 1000 ಸರ್ತಿ ಜಪ ಆದಮೇಲೆ ಅಮ್ಮನವರಿಗೆ ಜೇನುತುಪ್ಪವನ್ನು ನೈವೇದ್ಯ ಮಾಡಬೇಕು. ಹೀಗೆ ಮಾಡಿ 45 ದಿವಸ ಮಾಡಿದ್ರೆ ಖಂಡಿತವಾಗ್ಲೂ ಭವಿಷ್ಯ ಜ್ಞಾನ ಬೇಕು ಅಂದವ್ರಿಗೆ ಭವಿಷ್ಯ ಜ್ಞಾನ ಪ್ರಾಪ್ತಿಯಾಗುತ್ತೆ, ವಾಕ್ಸಿದ್ಧಿ ಬೇಕು ಅಂದವ್ರಿಗೆ ವಾಕ್ಸಿದ್ಧಿ ಉಂಟಾಗುತ್ತೆ, ಲಕ್ಷ್ಮೀ ಕಟಾಕ್ಷ ದುಡ್ಡು ಬೇಕು ಅಂತದವ್ರಿಗೆ ದುಡ್ಡು ಸಿಗ್ತಕ್ಕಂಥದ್ದು ಆಗುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಮಂತ್ರ ಇದು. ಈ ಮಂತ್ರದಲ್ಲಂತೂ ಆದಿಶಂಕರರ ಒಂದು ಮನೋಹರ ಕಾವ್ಯ ಶೈಲಿಗೆ ಇದು ಉದಾಹರಣೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇದರಲ್ಲಿ ವರ್ಣಿಸಿದ್ದಾರೆ ಅಮ್ಮನವರ ಮುಖವನ್ನು. ಧನ್ಯವಾದಗಳು. ಶ್ರೀ ಜಗದಂಬಾರ್ಪಣಮಸ್ತು.